ನಾವೇನಾದರೂ ವೀಡಿಯೋ ಮಾಡ್ತಿದ್ದೀವಿ, ಏನಾದರೂ ಬ್ಲಾಗ್ಸ್ ಮಾಡ್ತಿದ್ದೀವಿ ಅಂತ ಅಂದರೆ ಚೆನ್ನಾಗಿ ಮಾಡ್ತಿದ್ದೀರಿ ಮಾಡಿ ಅನ್ನೋರಿಗಿಂತ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಯಾವಾಗಲೂ ವೀಡಿಯೋ ಮಾಡ್ತಿರ್ತಾರೆ ಅನ್ನೋದು. ಮತ್ತು ಅಫಿಲಿಯೇಟಿವ್ ಮಾರ್ಕೆಟಿಂಗ್ ನಾವು ಮಾರ್ಕೆಟಿಂಗ್ ಮಾಡ್ತಿರ್ತೀವಿ, ಮೀಶೋದಿಂದ ಬಟ್ಟೆ ತರಿಸಿ ಆದರೂ ವೀಡಿಯೋ ಮಾಡಿ ಹಾಕ್ತಿರ್ತೀವಿ, ಅದಕ್ಕೂ ಹುರ್ಕೊಳ್ಳೋದು, ಫ್ರೀದು ಬಟ್ಟೆ ತರಿಸೋದು, ಶೋ ಮಾಡೋದು ಹಂಗೆ ಮಾಡ್ತಾರೆ ಅಂತ. ನಿಮಗೂ ಏನಾದರೂ ಮಾಡಬೇಕು ಅಂದರೆ ಒಂದೇ ಒಂದು ವೀಡಿಯೋ ಮಾಡಿ ಹಾಕಿ, ನಾನು ವಾಯ್ಸ್ ಓವರ್ ಕೊಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಷ್ಟ ಇರುತ್ತೆ ಅಂತ. ಪಾಪು ಇಟ್ಕೊಂಡು ನಾವು ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗ್ ಮಾಡೋದು ನಮಗೂ ಕಷ್ಟ ಆಗುತ್ತೆ. ಪಾಪು ಇರೋ ಮಕ್ಕಳಿರೋ ಮನೇಲಿ ಗೊತ್ತಾಗುತ್ತೆ. ಸುಮ್ಮನೆ ಅಂತಿರಲ್ಲ ಮಕ್ಳುಗಳು, ಯಾವಾಗಲೂ ಅಳ್ತಾ ಇರುತ್ತೆ. ಅವ್ರನ್ನೂ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಏನೋ ಒಂದು ಮಾಡಬೇಕು ಅಂತ ಮಾಡ್ತಿರ್ತೀವಿ. ಮನೇಲಿ ಕೂತ್ಕೊಂಡು ಸುಮ್ಮನೆ ಕೆಲಸಕ್ಕಾದರೂ ಹೋಗೋಕ್ಕಾಗಲ್ಲ ಬಾಣತನದಲ್ಲಿ, ಆ್ಯಕ್ಟಿವ್ ಆಗಿರೋಣ ಅಂತ ಹೇಳ್ಬಿಟ್ಟು ಮಾಡ್ತಿರ್ತೀನಿ. ನನಗಂತೂ ಸುಮ್ಮನೆ ಕೂತ್ಕೊಳ್ಳೋದು ಅಂದರೆ ಆಗಲ್ಲ. ಇದ್ರಲ್ಲಿ ನಮಗೊಂಥರ ಖುಷಿ, ಅದಕ್ಕೆ ಮಾಡ್ತೀವಿ. ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಸುಮ್ಮನೆ ಇರಬೇಕು. ವೀಡಿಯೋನೂ ನೋಡ್ತಾರೆ, ಕಮೆಂಟು ಮಾಡ್ತಾರೆ, ಅದು ಬೇಜಾರಾಗುತ್ತೆ. ಇನ್ನು ಅಂಡೆ ಒಲೆಲ್ಲ ಸ್ನಾನ ಮಾಡಿ ಸಾಯಂಕಾಲ ಆಗೋಗಿತ್ತು, ತಲೆ ಆರ್ಸೋಕ್ಕೆ ಬಿಸಿಲಿಲ್ಲ ಅಂತ ಹೇಳ್ಬಿಟ್ಟು ಧೂಪದಲ್ಲೇ ಕಾಯಿಸ್ಕೊತಾ ಇದ್ದೀನಿ. ಏನಾದರೂ ತಲೆ ಕಾಯಿಸಿಲ್ಲ ಅಂದರೆ ಪಾಪಗೆ ಶೀತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ತಲೆನ ಆರಿಸ್ಕೊತೀನಿ. ಪಾಪು ಒಂದು ಬಜ್ಜಿ ಕೊಡಿ ಅಂತ ಕೇಳ್ತಾನೆ ಇದ್ದರು. ಆಯಿಲ್ ಅಲ್ವಾ ತಿನ್ಸಲ್ಲ, ಕೆಮ್ಮಾಗ್ಬಿಡುತ್ತೆ ಅಂತ. ಪ್ಲೀಸ್ ಹಾಗೆ ಮುದ್ದು ಗುಬ್ಬಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ.